ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಆಯಿತು, ಭಾಳ ಅಮಾನವೀಯದಂಥ ಕೇಸು. ಅದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಏನು ನೊಂದವರಿದ್ದರೂ ಅವ್ರನ್ನ ರಕ್ಷಣೆ ಮಾಡಿ ಇಮಿಡಿಯೇಟ್ ಕೇಸ್ ರಿಜಿಸ್ಟರ್ ಮಾಡಿ ಯಾರು ಆರೋಪಿಗಳಿದ್ದಾರೆ ಅದರಲ್ಲಿ 7 ಜನ ಆರೋಪಿಗಳನ್ನ ತಕ್ಷಣ ಬಂಧಿಸಿದ್ದಾರೆ. ಮತ್ತು ಯಾರು ಅವನು ವಿಕ್ಟಿಮ್ ಇದ್ದಾರೆ 3 ಜನ, ಅವ್ರಿಗೂ ಕೂಡ ನಾವು ಪ್ರೊಟೆಕ್ಷನ್ ಕೊಡೋದಕ್ಕೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಯಾರು ನಮಗೆ ಕೆಲವರು ವಿಕ್ಟಿಮ್ಗಳಿಗೆ ಭಯ ಇದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಗನ್ಮ್ಯಾನ್ ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಯಾವುದೇ ರೀತಿ ವಿಕ್ಟಿಮ್ಗಳು ಕೂಡ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ನಾವು ಪ್ರೊಟೆಕ್ಷನ್ನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೂ ಎಷ್ಟು ಜನ ಅಂತ ನಾವು ಮಾಡಿದಲ್ಲಿ ಹೇಳೋದಕ್ಕೆ ಸರಿಯಾಗಲ್ಲ, ಯಾಕಂದರೆ ಅವ್ರು ಕೂಡ ಭಾಳ ಚಾಲೂ ಆಗ್ತಾರೆ. ಹಂಗಲ್ಲಪ್ಪ, 7 ಜನ ಆರೋಪಿಗಳು ಲಿಸ್ಟ್ ಕೊಟ್ಟಿದ್ದೀವಲ್ಲ, ಯಾರ್ಯಾರು ಅಂತ ಹೇಳಿದ್ರೆ ಅವರು ಬುದ್ಧಿವಂತರಾಗ್ತಾರೆ, ತಪ್ಪಿಸ್ಕೊಂಡು ಹೋಗ್ತಾರೆ. ಇನ್ವೆಸ್ಟಿಗೇಷನ್, ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಅರೆಸ್ಟ್ ಮಾಡಿದಾಗ ನಾವು ಯಾರ್ಯಾರು ಅಂತ ನಿಮಗೆ ಮಾಹಿತಿ ಕೊಡ್ತೀವಿ. ಆಯ್ತಪ್ಪ, ಕೊಟ್ಟಿದ್ವಲ್ಲ ನಾವು ಅವತ್ತು. ಇದು ಅವನು ಕೊಡಪ್ಪ, ಕೊಟ್ಟಿದೀಯಾ? ಅದಲ್ಲ, ಅವ್ರಿಗೆ ಕೊಟ್ಟಿಲ್ಲ ಅಂತ ಕೊಡಪ್ಪ. ಹಾಂ, ಅದರಲ್ಲಿ ಹಿಂದ್ಗಡೆ ಇದೆ ನೋಡಿ. ಈಗ ಬಂದಿದೆಯಾ? ಸರಿ. ಇನ್ನೂ ಎಷ್ಟು ಜನ ಅರೆಸ್ಟ್ ಮಾಡಬೇಕು ಅಂತ ಹೇಳೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ, ಅದು ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ನಾನು 3 ಜನ ಅಂತ ಹೇಳ್ತೀನಿ ಅಂದ್ಕೊಳ್ಳಿ, ನಾವು 3 ಜನ ಇಟ್ಕೊಂಡಾಗ ಇನ್ನೊಬ್ಬ ಇನ್ವಾಲ್ವ್ ಆಗಿರ್ತಾನೆ ಅಂತ ಗೊತ್ತಾಗುತ್ತೆ. ನಾಳೆ ಕೋರ್ಟಲ್ಲಿ ಹೋದಾಗ ಅವ್ರು ಕೇಳೋಲ್ಲ, ನೀವು 3 ಜನ ಅಂತ ಹೇಳಿದ್ರೆ 4 ಜನ ಇನ್ನೊಬ್ಬ ನನಗೆ ಅಂತ. ಆಗ ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಆಗೋದಿಲ್ವಾ? ನಿಮಗೆ ಕೊಟ್ಟಿದ್ದೀನಿ ನೋಡಿ FIR. ಅಲ್ಲ, ಲಾಸ್ಟ್ ಪೇಜ್ ನೋಡಿ. ಈಗ A1 A6 ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಹಾಕಿದ್ವಿ. ಮಾಡಿದ್ವಿ. ಚಾರ್ಜ್ ಶೀಟ್ ಮಾಡಬೇಕಾದ್ರೆ ನಾವು ಮತ್ತೊಮ್ಮೆ ಕಂಪ್ಲೇಂಟ್ ಆ್ಯಂಡ್ ಸ್ಟೇಟ್ಮೆಂಟ್ ತೊಗೋತೀವಿ. ಅದು A1 A6 ಅಂತ ಬರೋದಿಲ್ಲ. ಏನು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಪ್ರಕಾರ ಹಾಕ್ಕೊಂಡಿದ್ವಿ. ಎಲ್ಲರಿಗೂ ಒಂದೇ ಸೆಕ್ಷನ್ಸ್ ಇದೆ, ಎಲ್ಲ ಆರೋಪಿಗಳು ಕೂಡ. ಆ ರೀತಿ ನಾವು ತನಿಖೆಯನ್ನು ಮಾಡ್ತೀವಿ. ತನಿಖೆಯಲ್ಲಿ ನಾವು ಏನೇನು ಇನ್ನೂ ಎಕ್ಸ್ಟ್ರಾ ಸೆಕ್ಷನ್ಸ್ಗಳು ಏನಾರು ಅವ್ರು ತಪ್ಪು ಮಾಡಿದರೆ ಅದು ಕೂಡ ಹಾಕ್ಕೋತೀವಿ. ಈಗಾಗಲೇ ನಾವು ಹೇಳಿದ್ದೀವಿ, ಈ ವಿಡಿಯೋಗಳನ್ನ ಯಾರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಇದರಲ್ಲಾಗಲಿ ವೈರಲ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಅದು ಕೂಡ ಅಫೆನ್ಸ್ ಆಗುತ್ತೆ. ಆ ಅಫೆನ್ಸ್ಗಳು ಕಂಡು ಬಂದರೂ ಕೂಡ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಕೊಡೋಂಗಿಲ್ವಲ್ಲಪ್ಪ. ಮಾರಕಾಸ್ತ್ರಗಳು ಸಿಕ್ಕಿದ್ದೇವೆ ಅಂತ ಹೇಳಿದ್ದೀವಿ. ಮಾರಕಾಸ್ತ್ರ ಸಿಕ್ಕಿದ್ದೇವೆ, ಅವನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಪಂಚನಾಮ ಮಾಡ್ಕೊಂಡು ಸೀಸ್ ಮಾಡಿದ್ದೀವಿ. ತಗೋತಾ ಇದ್ದೀವಿ. ಪೊಲೀಸ್ ಕಸ್ಟಡಿಗೆ ಆಲ್ರೆಡಿ ನಾವು ನ್ಯಾಯಾಲಯಕ್ಕೆ ಕೋರ್ಕೊಂಡಿದ್ದೀವಿ. ಪೊಲೀಸ್ ಕಸ್ಟಡಿಗೆ ತೊಗೋತೀವಿ. ಏನೇನು ಪ್ರೊಸೀಜರ್ ಇದೆ ಎಲ್ಲ ಮಾಡ್ತೀವಿ. ಚಾರ್ಜ್ ಶೀಟ್ ಆದಮೇಲೆ ತಮಗೆ ಇನ್ನೊಂದ್ಸಲ ಮಾಹಿತಿ ಕೊಡ್ತೀವಿ. ಅದಿನ್ನೂ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಒಂದು ಸ್ಪೆಷಲ್ ಟೀಮ್ ಕೂಡ ಮಾಡಿದ್ದೀವಿ. ಮೊದಲು ಬರೀ ಇನ್ವೆಸ್ಟಿಗೇಷನ್ ಸಬರ್ಬನ್ ಇನ್ಸ್ಪೆಕ್ಟ್ರು ಮಾತ್ರ ಮಾಡ್ತಾಯಿದ್ರು. ನಾವು CCB ಅವ್ರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಕಂಬೈಂಡಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಕೆಲವರು 7 ಜನದಲ್ಲಿ ಕೆಲವರು ಬೇರೆ ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾರೆ, ಕೆಲವರು ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ನಾವು ನ್ಯಾಯಾಲಯಕ್ಕೆ ಅವರು ಇದ್ರ ಟೈಮಲ್ಲಿ ಬಿಲ್ ಮಾಡ್ತೀವಿ. A1 A6 ಅನ್ನೋದು ಅವ್ರ ಕಂಪ್ಲೇಂಟಲ್ಲಿ ಬರೆದಾಗ ಯಾರು ಬರೆದಿರ್ತಾರೆ ಆ ಪ್ರಕಾರ ಕೊಟ್ಟಿರ್ತೀವಿ. ಅದೇ ಏನು ಫೈನಲ್ ಏನಲ್ಲ. ನಾವು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ದೋಷಾರೋಪಣಾ ಪತ್ರ ಅಂತ ಬರುತ್ತೆ, ಅಲ್ಲಿ A1 A2 ಅಂತ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಏನೇನು ಚಾರ್ಜಸ್ ಅಂತ ಬರೀಬೇಕಾಗುತ್ತೆ ಚಾರ್ಜ್ ಶೀಟ್ ಕಾಪಿನಲ್ಲಿ. ಆಗ ಯಾರ್ಯಾರು ಯಾವ್ಯಾವ ಸೆಕ್ಷನಲ್ಲಿ ತಪ್ಪು ಮಾಡಿದರೆ ಅದನ್ನು ನಾವು ಡೀಟೇಲಾಗಿ ಹಾಕ್ತೀವಿ. ಅವ್ರ ಕಂಪ್ಲೇಂಟಲ್ಲಿ ಯಾವ ರೀತಿ ಕೊಡ್ತಾರೆ ಆ ರೀತಿ ಆಗುತ್ತೆ. ಈ ಕೆಲವು ಟೈಮು ಪಾಪ ಕಂಪ್ಲೇನೆಂಟು ಕೂಡ ಆ ಟೈಮಲ್ಲಿ ಶಾಕಲ್ಲಿದ್ದರು. ಅವರು ಅದು ಇದೇ ಫೈನಲ್ ಏನಲ್ಲ, ಯಾವುದಾದ್ರು ಚೇಂಜ್ ಆಗ್ಬೋದು. ಅದರಿಂದ ಏನು ಅವ್ರಿಗೇನು ಕಂಪ್ಲೇಂಟ್ಗೆ ಅನುಕೂಲ ಏನಾಗೋದಿಲ್ಲ, ಅಕ್ಯೂಸ್ಡ್ಗಳಿಗೇನು ಅನುಕೂಲ ಆಗೋದಿಲ್ಲ. ಏನು ಹೇಳಿ, ಅದನ್ನೇ ನಾವು ಹೇಳಿಲ್ವಾ, ನಾವು ಫರ್ದರ್ ಕ್ವಶನ್ಸ್ಗೆ ಯಾವುದು ಆನ್ಸರ್ ಮಾಡೋದಿಲ್ಲ. ನೀವು ಏನಾರು ಇದ್ದರೆ ನಾವು ಇಂಡಿವಿಜುವಲ್ ಕೇಳ್ತೀವಿ.
ತಪ್ಪು ಕಲ್ಪನೆ ಇದೆ, ಹಾಗಾಗಿದೆ ಹೀಗಾಗಿದೆ ಅಂತೇಳಿ ತಾವು ನೋಡ್ಬೋದು. ಅದಾದ ನಂತರ ಯಾವುದೇ ರೀತಿ ಅಪರಾಧಗಳಾದರೆ ನಗರ ಪೊಲೀಸ್ನವರು ಸನ್ನದ್ಧರಾಗಿದ್ದಾರೆ. ಸಾರ್ವಜನಿಕರು 112ಗೆ ಕರೆ ಮಾಡ್ಬೋದು, ಏನಾರ ಇಮಿಡಿಯೇಟ್ ರೆಸ್ಪಾನ್ಸ್ಗೆ, ಅಥವಾ ಅವ್ರದ್ದು ಏನಾರ ಕಂಪ್ಲೇಂಟ್ಗಳಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಪೊಲೀಸ್ ಸ್ಟೇಷನಲ್ಲಿ ಅವರು ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅಲ್ಲಿ ಒಂದು ಏನು ಫೀಡ್ಬ್ಯಾಕ್ ಸಿಸ್ಟಮ್ ಇದೆ, ಅಲ್ಲಿ ತಾವು ರಿಪ್ಲೈಯನ್ನು ಕೊಡ್ಬೋದು. ಇಲ್ಲಾಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸೀನಿಯರ್ ಆಫೀಸರ್ಸ್ ಫೋನ್ ನಂಬರ್ಗಳು ಡಿಸ್ಪ್ಲೇ ಆಗಿರುತ್ತೆ, ಅದಕ್ಕೂ ಕೂಡ ಸೀನಿಯರ್ ಆಫೀಸರ್ಸ್ಗೆ ಫೋನ್ ಮಾಡಿ ಅವರ ದೂರುಗಳನ್ನ ಹೇಳಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲೆಕ್ಷನ್ ಶಾಂತಿಯುತವಾಗಿ ನಡೆದಿದೆ. ಹಾಗಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನಾನು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಕುಟುಂಬದವ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಗರದಲ್ಲಿ ಸಾರ್ವಜನಿಕರು ಯಾವುದೇ ರೀತಿ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಅಪರಾಧ ಆದರೆ ಅದನ್ನು ಪತ್ತೆ ಹಚ್ಚೋಂಥ ಕೆಲಸನ ಮಾಡ್ತಾರೆ. ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಎಫಿಷಿಯೆಂಟ್ ಆಗಿದ್ದಾರೆ. ಪ್ರಾಪರಾಗಿ ನೈಟ್ ರೌಂಡ್ ಆಗ್ತಾಯಿದೆ. ಪೊಲೀಸ್ ಸ್ಟೇಷನಲ್ಲಿ ಏನೇ ಬಂದರೂ ಕೂಡ ನಾವು ರೆಸ್ಪಾಂಡ್ ಮಾಡ್ತಾಯಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಏನು ನಿಮಗೆ ತೊಂದರೆ ಆದರೆ 24/7 ಅವರ ರಕ್ಷಣೆಗೆ ಇದೆ ಅಂತ ನಾನು ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾಕಂದರೆ